ನಮಸ್ಕಾರ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಮುಖ್ಯಾಂಶಗಳು. ಬಿಜೆಪಿ ಅಭ್ಯರ್ಥಿ ನನ್ನ ವಿರುದ್ಧ ಇಲ್ಲಸಲ್ಲದ ಅಪಪ್ರಚಾರ ನಡೆಸಿ ಕಪ್ಪು ಚುಕ್ಕಿ ತರಲೊರಟಿದ್ದಾರೆ. ನನ್ನ ಮೇಲೆ ಆರೋಪಗಳೇನಾದರೂ ಇದ್ದರೆ ಕಾನೂನು ಮೂಲಕ ಹೋರಾಟ ನಡೆಸಲಿ. ಎ ಮಂಜುಗೆ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಟಾಂಗ್. ಬೈಕ್ ಸವಾರನನ್ನ ಅಡ್ಡಗಟ್ಟಿ ದರೋಡೆ ಮಾಡಲೋಗಿ ಸಿಕ್ಕಿಬಿದ್ದ ಕಳ್ಳರು. ಕದಿಮರನ್ನಿಡಿದು ತಕ್ಕ ಪಾಠ ಕಲಿಸಿದ ಅಬ್ಬೂರು ಮಾಚಿನಹಳ್ಳಿ ಗ್ರಾಮಸ್ಥರು. ಸುಲಭದಲ್ಲಿ ದುಡ್ಡು ಮಾಡಲೋಗಿ ಮೂವರು ಪೊಲೀಸರ ಅತಿಥಿಯಾದರು. ಮತ್ತು ಜಿಲ್ಲೆಯಾದ್ಯಂತ ಅರ್ಥಪೂರ್ಣ ವಿಶ್ವ ಭೂದಿನಾಚರಣೆ ಆಚರಣೆ. ಖಾಸಗಿ ವಾಹನಗಳಿಗೆ ಬ್ರೇಕ್ ಹಾಕಿದ ಸರ್ಕಾರಿ ಅಧಿಕಾರಿಗಳು. ಸೈಕಲ್ ಜಾಥಾ ಮಾಡುವ ಮೂಲಕ ಎಲ್ಲರ ಗಮನ ಸೆಳೆದ 75 ವರ್ಷದ ವಯೋವೃದ್ಧ. ವಾರ್ತೆಗಳ ವಿವರ. ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿ ಅಭ್ಯರ್ಥಿ ಎ ಮಂಜು ಅವರು ನನ್ನ ವಿರುದ್ಧ ಇಲ್ಲಸಲ್ಲದ ಅಪಪ್ರಚಾರ ನಡೆಸಿದ್ದಾರೆ. ನನ್ನ ಮೇಲೆ ಆರೋಪಗಳೇನಾದರೂ ಇದ್ದರೆ ಕಾನೂನು ಮೂಲಕ ಹೋರಾಟ ನಡೆಸಲಿ ಎಂದು ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಕಿಡಿಕಾರಿದ್ದಾರೆ. ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಾರ್ಯಕರ್ತರು ಹಾಗೂ ಮುಖಂಡರ ವರದಿ ಪ್ರಕಾರ 2.5 ಲಕ್ಷ ಮತಗಳ ಅಂತರದಿಂದ ನಾನು ಗೆಲ್ಲುತ್ತೇನೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಮಂಡ್ಯ ಹಾಗೂ ತುಮಕೂರು ಜಿಲ್ಲೆಗಳಲ್ಲೂ ಮೈತ್ರಿ ಅಭ್ಯರ್ಥಿಗಳ ಗೆಲುವು ನಿಶ್ಚಿತ. ಸಿಎಂ ಕುಮಾರಸ್ವಾಮಿಯವರ 10 ತಿಂಗಳ ಅಭಿವೃದ್ಧಿ ಕಾರ್ಯಕ್ರಮಗಳು ನಮ್ಮನ್ನು ಕೈ ಹಿಡಿಯಲಿವೆ ಎಂದರು. ಎ ಮಂಜು ಅವರು ಬೇರೆ ಬೇರೆ ಮಾರ್ಗದಲ್ಲಿ ನನ್ನ ಮೇಲೆ ಕಪ್ಪು ಚುಕ್ಕಿ ತರಲು ಯತ್ನಿಸುತ್ತಿದ್ದಾರೆ. ದೇಶದ ಪ್ರಜಾಪ್ರಭುತ್ವ ದೊಡ್ಡದಿದ್ದು ಇದರ ಮುಂದೆ ಯಾರೂ ದೊಡ್ಡವರಲ್ಲ. ಹೇಗೇನಾದರೂ ಸೂಕ್ತ ದಾಖಲಾತಿಗಳಿದ್ದರೆ ಎ ಮಂಜು ನ್ಯಾಯಾಲಯದ ಮೆಟ್ಟಿಲು ಏರಲಿ, ಅಲ್ಲಿಯೇ ಸೂಕ್ತ ಉತ್ತರ ಕೊಡುತ್ತೇನೆ. ನಾನು ಷೇರು ಹೊಂದಿದ್ದೇನೆ ಎಂದು ಆರೋಪಿಸುತ್ತಿರುವ ಕಂಪನಿಯಲ್ಲಿ ಈಗಾಗಲೇ ಎನ್ಒಸಿ ತೆಗೆದುಕೊಂಡಿದ್ದೇನೆ. ವೆಬ್ಸೈಟ್ನಲ್ಲಿ ನನ್ನ ಹೆಸರು ತೆಗೆದಿಲ್ಲವೆಂದರೆ ನಾನು ಹೊಣೆಯಲ್ಲ ಎಂದು ಟಾಂಗ್ ನೀಡಿದ ಅವರು, ನಾವು ಎಲ್ಲರನ್ನೂ ಮೆಚ್ಚಿಸಲು ಸಾಧ್ಯವಿಲ್ಲ. ಬಿಜೆಪಿಯಲ್ಲಿ ಒಡಕಿಲ್ಲವೇ. ಕಾಂಗ್ರೆಸ್ 90% ನಾಯಕರು ಪ್ರಾಮಾಣಿಕವಾಗಿ ಸಹಕಾರ ಮಾಡಿದ್ದಾರೆ. ನನ್ನ ರಾಜಕೀಯ ಅನುಭವದಲ್ಲಿ ಈ ಚುನಾವಣೆಯಲ್ಲಿ ಸಾಕಷ್ಟು ಒತ್ತಡ ಅನುಭವಿಸಿದ್ದೇನೆ. ಸಿಕ್ಕ ಕಡಿಮೆ ಅವಧಿಯಲ್ಲೇ ಹಲವು ಮುಖಂಡರು ಹಾಗೂ ಹಳ್ಳಿಗಳನ್ನು ಭೇಟಿ ಮಾಡಿದ್ದೇನೆ. ಹಳ್ಳಿಗಳ ಸಮಸ್ಯೆಗಳನ್ನು ಇದೀಗ ತಿಳಿದುಕೊಳ್ಳುತ್ತೇನೆ. ಈ ಚುನಾವಣೆಯಲ್ಲಿ ಜನಾಶೀರ್ವಾದ ಮಾಡಿದರೆ ಕ್ಷೇತ್ರದ ಸಮಸ್ಯೆಗಳನ್ನು ಬಗೆಹರಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡುವೆ ಎಂದು ಭರವಸೆ ನೀಡಿದರು. ಮಾಧ್ಯಮದವರು ಮಾತಾಡಿದಂಥ ಸಂದರ್ಭದಲ್ಲಿ ಹೇಳಿದ್ದೀನಿ. ಈಗ ಏನಾಗುತ್ತೆ, ಜನ ಆದೇಶ ಒಂದು ಜನ ಆದೇಶ ಮತ್ತು ಜನರ ಆಶೀರ್ವಾದ ಇದ್ದಂಥ ಸಂದರ್ಭದಲ್ಲಿ ಅವ್ರದ್ದೇ ಆದಂಥ ದಾಟಿಲಿ ರಾಜಕಾರಣ ಮಾಡ್ಕೊಂಡು ಹೋಗ್ತಾರೆ. ಅವೆರಡೂ ಇಲ್ಲದೇ ಇರೋ ಸಂದರ್ಭದಲ್ಲಿ ಏನು ಮಾಡ್ತಾರೆ, ಬೇರೆ ಬೇರೆ ಮಾರ್ಗಗಳನ್ನ ಹುಡುಕಿ ಯಾವ ರೀತಿ ಅವ್ರಿಗೆ ಕಪ್ಪು ಚುಕ್ಕಿ ತರಬಹುದು ಅನ್ನೋ ಕೆಲಸಗಳನ್ನ ಮಾಡ್ತಾರೆ. ಇವತ್ತು ಪಾಪ ನಮ್ಮ ವಿರೋಧ ಪಕ್ಷದ ಅಭ್ಯರ್ಥಿಯವರು ಆ ಕೆಲಸ ಮಾಡಿದ್ದಾರೆ. ನಾನು ಅದಕ್ಕೆ ಏನು ಮಾತಾಡೋದಕ್ಕೆ ಹೋಗೋದಿಲ್ಲ. ಇವತ್ತು ಪ್ರತಿಯೊಬ್ಬನಿಗೂ ಹಕ್ಕಿದೆ ಮಾತಾಡೋದಕ್ಕೆ, ಪ್ರತಿಯೊಬ್ಬನಿಗೂ ಪ್ರಶ್ನೆ ಹಾಕೋದಕ್ಕೆ ಹಕ್ಕಿದೆ. ಹಾಗಾಗಿ ಪ್ರಶ್ನೆ ಹಾಕೊಳ್ಬೇಕಾಗಿರೋದು ನನ್ನ ಹತ್ರ ಅಲ್ಲ. ಇವತ್ತು ಹೋಗಿ ಅವರು ಕೋರ್ಟ್ ಇದೆ, ಜಡ್ಜ್ಮೆಂಟ್ ಇದೆ, ಲಾ ಇಸ್ ಅಬೌವ್ ಎವ್ರಿಥಿಂಗ್ ಅಂತಾರೆ. ನಮ್ಮ ಡೆಮೋಕ್ರಸಿ ಇಸ್ ಸೋ ಸ್ಟ್ರಾಂಗ್. ನೀವು ದಯವಿಟ್ಟು ಅವ್ರಿಗೆ ಕೇಳ್ಕೊಳ್ಬೇಕು. ಮಾಧ್ಯಮಕ್ಕೆ ಬಂದು ಅವರು ಅಲ್ಲಿ ಮುಚ್ಚಿಟ್ರು ಇಲ್ಲಿ ಮುಚ್ಚಿಟ್ರು ಅಂತ ಕೆಟ್ಟ ಹೆಸರು ತರೋದಕ್ಕಿಂತ ನಿಜವಾಗ್ಲೂ ಅದಕ್ಕೆ ಮಾಹಿತಿ ಇದ್ದು ಶಕ್ತಿ ಇದ್ದು ಅವ್ರ ಹತ್ರ ದಾಖಲಾತಿ ಇದ್ದರೆ ಇವಾಗಲೂ ಚುನಾವಣೆ ಕಳೆದಿದೆ. ಈಗೇನು ಪ್ರಚಾರ ತಗೊಳ್ಳೋದು ಬೇಕಾಗಿಲ್ಲ. ಅವರು ಪ್ಲೀಸ್ ಲೆಟ್ ದೆಮ್ ಗೋ ಟು ದ ಕೋರ್ಟ್ ಮಾಡಲಿ. ನಾವೇ ಬೇಡ ಅಂತೀವ ಸರ್. ಈಗ ಮಾಡಿದ್ರೆ ನಾವು ಒಳ್ಳೇದು. ಸಿ ವೇರ್ ವಿ ಹ್ಯಾವ್ ಟು ಆನ್ಸರ್ ಇನ್ ದ ಕೋರ್ಟ್, ವಿ ಹ್ಯಾವ್ ಟು ಆನ್ಸರ್ ಇನ್ ಫ್ರಂಟ್ ಆಫ್ ದ ಜಡ್ಜ್ ಅಲ್ಲ ಸರ್. ಇವಾಗ ಕೋರ್ಟ್ ಇಸ್ ದ ಅಲ್ಟಿಮೇಟ್. ಎವ್ರಿ ಒನ್ ಹ್ಯಾವ್ ಟು ಬೆಂಡ್ ದ ರೆಡ್ ಟು ಕೋರ್ಟ್. ಅರ್ಥ ಆಯ್ತಲ್ಲ? ತಲೆ ಭಾಗಿಸ್ಲೇಬೇಕು ನ್ಯಾಯಾಲಯದ ಮುಂದೆ. ಪ್ರತಿಯೊಬ್ಬ ಪ್ರಜೆನೂ ಕೂಡ, ಒಬ್ಬ ಭಾರತೀಯ ಪ್ರಜೆ ಕೂಡ ತಲೆ ತಗ್ಗಿಸೋಂಥ ಕೆಲಸ ಮಾಡಲೇಬೇಕು, ತಲೆ ತಗ್ಗಿಸ್ಲೇಬೇಕು ಅಂತ ಪ್ರಶ್ನೆ ಅಂತ ಸಂದರ್ಭ ಬಂತು ಅಂದರೆ. ಆ ಸಂದರ್ಭ ಬಂತು ಅಂದಾಗ ನಾನು ಅದು ಸರಿಯಾದ ರೀತಿ ದಾಖಲಾತಿ ಇಟ್ಟು ನಾನು ಎಲ್ಲಿ ಸರಿ ಇದ್ದೀನಿ, ನಾನು ಎಲ್ಲಿ ತಪ್ಪಿದ್ದೀನಿ ಅನ್ನೋದನ್ನು ಜಡ್ಜು ಕೇಳಿ. ಒಬ್ಬೊಬ್ಬರು ಒಂದೊಂದು ಏನೇನು ಹೇಳಿಕೆಗಳು ಕೊಡ್ತಾರೆ. ಯಾವನಾರು ಬಿಲ್ಡಿಂಗ್ ಕಟ್ಟಿರೋದನ್ನ ಖಾಲಿ ಸೈಟ್ ಅಂತ ತೋರಿಸ್ಕೊಳ್ಳೋಷ್ಟು ಇವತ್ತು ಪ್ರಜಾಪ್ರಭುತ್ವದಲ್ಲಿ ಆ ಸಿಸ್ಟಮ್ ಇದೆಯಾ ಸರ್? ಮಾಡೋಕ್ಕಾಗತ್ತಾ? ಏನೋ ಅವ್ರವ್ರ ಖುಷಿಗೆ ಅವ್ರವ್ರು ಹೇಳಿಕೆ ಕೊಡ್ತಾರೆ. ಕೊಟ್ಲಿ, ನಾವೇನು ಬೇಜಾರು ಮಾಡ್ಕೊಳ್ಳಲ್ಲ. ಅದಕ್ಕೂ ಹೇಳ್ತಾ ಇದ್ದೀನಿ, ಅವ್ರು ಲಾಯರು. ಈಗ ಲಾಯರ್ ಆದ್ರೂ ಅವರಾದ್ರೂ ಹೋಗಿ ಕೋರ್ಟ್ಗೆ ಹೋಗ್ಬೋದಲ್ಲ. ಕೋರ್ಟ್ಗೆ ಹೋದರೆ ನಮ್ಗೆ ಕೊಡ್ತಾರೆ. ಈಗ ಬಿಲ್ಡಿಂಗ್ ಕಟ್ಟೋದಕ್ಕಿಂತ ಮುಂಚೆ ನಮ್ಮಲ್ಲಿ ಮುನ್ಸಿಪಾಲಿಟಿಲಿ ಪರ್ಮಿಷನ್ ತಗೋಬೇಕು, ಲೈಸೆನ್ಸ್ ತಗೋಬೇಕು. ಆಮೇಲೆ ಏನಕ್ಕೆ ಕಟ್ತಾ ಇದ್ದೀವಿ ಅನ್ನೋ ಒಂದು ಇದು ಕೊಡಬೇಕು. ಎಲ್ಲ ದಾಖಲಾತಿ ಪ್ರೊಡ್ಯೂಸ್ ಮಾಡಬೇಕು. ಎಷ್ಟು ಫ್ಲೋರ್ ಕಟ್ತಾ ಇದ್ದೀವಿ ಅನ್ನೋ ಪರ್ಮಿಷನ್ನು ತಗೊಳ್ಬೇಕು. ಎಲ್ಲ ಆಮೇಲೆ KBE ಇಂದ ನಾವು ಎಲೆಕ್ಟ್ರಿಸಿಟಿಗೆ ಪರ್ಮಿಷನ್ ತಗೊಳ್ಬೇಕಾಗತ್ತೆ. ವಾಟರ್ ಮುನ್ಸಿಪಾಲಿಟಿಯಿಂದ ವಾಟರ್ಗೆ ಪರ್ಮಿಷನ್ ತಗೊಳ್ಬೇಕಾಗತ್ತೆ. ಎಲ್ಲ ತಗೊಂಡಿರೋ ದಾಖಲಾತಿ ಇದ್ದಂಥ ಸಂದರ್ಭದಲ್ಲಿ ಮತ್ತು ಅದಕ್ಕೆ ನಾವು ಈಗಾಗಲೇ ಅದಕ್ಕೆ IT ಕಟ್ತಾ ಇದ್ದೀವಿ. ಅದ್ರ ಮೇಲೆ ಲೋನ್ ಇದೆ, ಆ ಬಿಲ್ಡಿಂಗ್ ಮೇಲೆ ಲೋನ್ ಇದೆ. ಹೌ ಕ್ಯಾನ್ ಅ ಬ್ಯಾಂಕ್ ಗಿವ್ ಯು ಅ ಲೋನ್ ಆನ್ ಅ ಎಂಪ್ಟಿ ಸೈಟ್?
ನಾವು ಸೈಟ್ನ ಮಾರ್ಟೇಜ್ ಮಾಡೋದಕ್ಕೆ ಬಿಟ್ಟರೆ, ಅದಕ್ಕೆ ಲೋನ್ ಕೊಡ್ತಾನೆ ಬಿಟ್ಟರೆ, ರನ್ನಿಂಗ್ ಕಂಪ್ನಿ ನಾವು ಅಲ್ಲಿ ಕಂಪ್ನಿ ರನ್ ಆಗ್ತಿದೆ, ಒಂದು ಬಿಲ್ಡಿಂಗ್ ಇದೆ, ಅಲ್ಲಿ ಅದರದೇ ಆದಂಥ ಒಂದು ಕೆಲಸ ನಡೀತಾ ಇದೆ ಅಂದರೆ ಅದ್ರ ಮೇಲೆ ಲೋನ್ ತಗೊಂಡಿದ್ದೀವಿ ಅಂದರೆ ಹೆಂಗೆ ಕೊಟ್ಬಿಡ್ತಾನೆ ಬ್ಯಾಂಕ್ ಅವನು? ಫ್ರಾಡ್ ಆಗಲ್ಲ ಅದು? ಇಟ್ ಈಸ್ ಆಲ್ ಸ್ಟುಪಿಡ್ ಅಲಿಗೇಷನ್ಸ್. ಆ ಅಲಿಗೇಷನ್ಸ್ನ ಮಾಡೋಕ್ಕೆ ಹೋಗಬಾರ್ದು. ಯಾವುದೇ ಒಬ್ಬ ವ್ಯಕ್ತಿ ಜವಾಬ್ದಾರಿ ಇರೋಂಥ ಸ್ಥಾನದಲ್ಲಿರೋಂಥ ವ್ಯಕ್ತಿ, ಒಬ್ಬ ಲಾಯರ್ ಆಗಿರೋರು ಇರ್ಬೋದು, ಇಲ್ಲ ಯಾರೇ ಒಬ್ಬರು ಜವಾಬ್ದಾರಿ ಇರೋಂಥ ಸ್ಥಾನದಲ್ಲಿರೋಂಥ ವ್ಯಕ್ತಿ, ನಾನು ಎಲ್ಲ ಒಂದು ಇದನ್ನು ಗೌರವಿಸ್ತೀನಿ ನಾನು. ಪತ್ರಿಕಾಗೋಷ್ಠಿಯಲ್ಲಿ ಜೆಡಿಎಸ್ ಮುಖಂಡರಾದ ಕಮಲ್ ಕುಮಾರ್, ಗಿರೀಶ್ ಚನ್ನವೀರಪ್ಪ, ಇರ್ಷಾದ್ ಪಾಷಾ, ಜೈರಾಮ್ ಇನ್ನಿತರರು ಹಾಜರಿದ್ದರು. ಬೈಕ್ ಸವಾರನೊಬ್ಬನನ್ನು ಅಡ್ಡಗಟ್ಟಿ ಆತನ ಬಳಿ ಇದ್ದ ಚಿನ್ನದ ಚೈನ್ ಹಾಗೂ 5,000 ಹಣ ಕಸಿದು ಪರಾರಿಯಾಗುತ್ತಿದ್ದ 3 ದರೋಡೆಕೋರರಿಗೆ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಅಬ್ಬೂರು ಮಾಚಿನಹಳ್ಳಿ ಗ್ರಾಮಸ್ಥರು ತಕ್ಕ ಪಾಠ ಕಲಿಸಿದ್ದಾರೆ. ಅಬ್ಬೂರು ಮಾಚಿನಹಳ್ಳಿ ಗ್ರಾಮದ ಬಳಿ ಭಾನುವಾರ ಸಂಜೆ ಈ ಘಟನೆ ನಡೆದಿದೆ. ಒಂದೇ ಬೈಕ್ನಲ್ಲಿ ಬಂದಿದ್ದ 3 ದರೋಡೆಕೋರರು ಮಾಚಿನಹಳ್ಳಿ ಗ್ರಾಮದ ಬಳಿ ಬೈಕ್ ಸವಾರನೊಬ್ಬನನ್ನು ಅಡ್ಡಗಟ್ಟಿ ಹೆದರಿಸಿದ್ದಾರೆ. ಬಳಿಕ ಆತನ ಬಳಿ ಇದ್ದ ಚಿನ್ನದ ಚೈನ್ ಹಾಗೂ 5,000 ಹಣ ಕಸಿದು ಪರಾರಿಯಾಗುತ್ತಿದ್ರು. ಈ ವೇಳೆ ದರೋಡೆಕೋರರನ್ನು ಗ್ರಾಮಸ್ಥರು ಬೆನ್ನಟ್ಟಿ 3ರನ್ನು ಹಿಡಿದಿದ್ದಾರೆ. ನಂತರ ಗ್ರಾಮದಲ್ಲಿ ಅವರನ್ನು ಕಂಬಕ್ಕೆ ಕಟ್ಟಿ ಹಿಗ್ಗಾಮುಗ್ಗಾ ಥಳಿಸಿ ಬೆವರಿಳಿಸಿದ್ದಾರೆ. ಬಳಿಕ ಪೊಲೀಸರಿಗೆ ಈ ಬಗ್ಗೆ ಗ್ರಾಮಸ್ಥರು ಮಾಹಿತಿ ತಿಳಿಸಿದ್ದು, ಸ್ಥಳಕ್ಕೆ ಭೇಟಿ ನೀಡಿದ ಪೊಲೀಸರು ಖದೀಮರನ್ನು ವಶಕ್ಕೆ ಪಡೆದಿದ್ದಾರೆ. ವಿಶ್ವ ಭೂದಿನಕ್ಕೆ ನಗರದಲ್ಲಿ ಉತ್ತಮ ಪ್ರತಿಕ್ರಿಯೆ ಕಂಡುಬಂತು. ಜಿಲ್ಲೆಯ ಸರ್ಕಾರಿ ಅಧಿಕಾರಿಗಳು, ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ವಕೀಲರು, ವೈದ್ಯರುಗಳು ಇಂದು ತಮ್ಮ ಖಾಸಗಿ ವಾಹನಗಳನ್ನು ಬದಿಗಿರಿಸಿ ಕಾಲ್ನಡಿಗೆ ಮೂಲಕ, ಕೆಲವರು ಸೈಕಲ್ನಲ್ಲಿ ಅಥವಾ ಸಾರ್ವಜನಿಕ ಸಾರಿಗೆ ಬಳಸುವ ಮೂಲಕ ತಮ್ಮ ದೈನಂದಿನ ಕೆಲಸದಲ್ಲಿ ಹೆಚ್ಚಾಗಿ ತೊಡಗಿಸಿಕೊಂಡಿದ್ದು ವಿಶೇಷವಾಗಿತ್ತು. ಇಂದು ವಿಶ್ವ ಭೂದಿನ. ಆದ್ದರಿಂದ ಸಾರ್ವಜನಿಕರಲ್ಲಿ ತಾಪಮಾನ ಇಳಿಕೆಗೆ ಅರಿವು ಮೂಡಿಸುವ ಪ್ರಥಮ ಪ್ರಯತ್ನವಾಗಿ ಈ ಒಂದು ವಿನೂತನ ಪ್ರಯೋಗ ಹಾಸನದಲ್ಲಿ ಮಾಡಲಾಯಿತು. ಜಿಲ್ಲಾಧಿಕಾರಿ ಪ್ರಿಯಾಂಕಾ ಮೇರಿ ಫ್ರಾನ್ಸಿಸ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ವಿಜಯ್ ಪ್ರಕಾಶ್ ಹಾಗೂ ಸಹೋದ್ಯೋಗಿಗಳು ತಮ್ಮ ಕಚೇರಿಗೆ ಕಾಲ್ನಡಿಗೆಯಲ್ಲಿ ಬಂದರು. ನಗರದ ಹಸಿರು ಭೂಮಿ ಪ್ರತಿಷ್ಠಾನ, ವಿವಿಧ ಸಂಘ ಸಂಸ್ಥೆಗಳು ಹಾಗೂ ಸರ್ಕಾರಿ ಇಲಾಖೆಗಳ ಸಹಯೋಗದೊಂದಿಗೆ ಇಂದು ಕಾಲ್ನಡಿಗೆ ಮತ್ತು ಸೈಕಲ್ ಜಾಥಾ ಮೂಲಕ ಖಾಸಗಿ ವಾಹನ ತ್ಯಜಿಸಿ ಸಾರಿಗೆ ವಾಹನ ಬಳಕೆಗೆ ಸಾರ್ವಜನಿಕರಿಗೆ ಉತ್ತೇಜಿಸುವ ಕಾರ್ಯ ಮಾಡಲಾಯಿತು. ನಗರದ ಎಲ್ಲ ಅಧಿಕಾರಿಗಳು, ನೌಕರರು ಸೇರಿ ಹಿಮಾವತಿ ಪ್ರತಿಮೆ ಎದುರು ಸಂಘಟನೆಗೊಂಡರು. ನಂತರ ಸೈಕಲ್ ಜಾಥಾ ಮೂಲಕ ಜನರಿಗೆ ಅರಿವು ಮೂಡಿಸುವ ಪ್ರಯತ್ನ ನಡೆಸಲಾಯಿತು. ಜಿಲ್ಲಾಧಿಕಾರಿ ಆವರಣದಲ್ಲಿ ಭೂ ಸಂರಕ್ಷಣೆ ಸಂಬಂಧ ಪ್ರತಿಜ್ಞಾ ವಿಧಿ ಬೋಧಿಸಲಾಯಿತು. ನಂತರ ಜಮೇನಹಳ್ಳಿ ಕೆರೆಯವರೆಗೆ ಸೈಕಲ್ ಹಾಗೂ ಕಾಲ್ನಡಿಗೆ ಮೂಲಕ ತೆರಳಿ ಆವರಣದಲ್ಲಿ ಸಸಿ ನೆಡಲಾಯಿತು. ಈ ವೇಳೆ ಪ್ರತಿನಿತ್ಯ ಕಾರಿನಲ್ಲಿ ಓಡಾಡುತ್ತಿದ್ದ ಜಿಲ್ಲಾ ಪಂಚಾಯತ್ ಸಿಇಒ ವಿಜಯ್ ಪ್ರಕಾಶ್ ಅವರು ಕುದುರೆ ಏರಿದ್ದು ವಿಶೇಷವಾಗಿತ್ತು. ಕಾರ್ಯಕ್ರಮದಲ್ಲಿ ಪ್ರಧಾನ ಸತ್ರ ನ್ಯಾಯಾಧೀಶ ತಮ್ಮಣ್ಣಾಚಾರ್ ಸೇರಿದಂತೆ ಹಿರಿಯ ನ್ಯಾಯಾಧೀಶರು, ವಕೀಲರುಗಳು, ವೈದ್ಯರುಗಳು, ಉಪವಿಭಾಗಾಧಿಕಾರಿ ಎಚ್ಎಲ್ ನಾಗರಾಜ್, ಅಪರ ಜಿಲ್ಲಾಧಿಕಾರಿ ವೈಶಾಲಿ, ಎಎಸ್ಪಿ ನಂದಿನಿ, ವಾರ್ತಾಧಿಕಾರಿ ವಿನೋದ್ ಚಂದ್ರ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ತಾಪಮಾನದ ಏರಿಕೆ, ಹವಾಮಾನ ವೈಪರೀತ್ಯಗಳು, ಪ್ರವಾಹಗಳು, ಬರಗಳು ಮತ್ತು ನಿರಂತರವಾಗಿ ಮನುಕುಲಕ್ಕೆ ಅದು ನೀಡುತ್ತಾ ಇರುವಂತಹ ಸಂಕಷ್ಟ, ದುಃಖ ದುಮ್ಮಾನಗಳನ್ನು ಹೋಗಲಾಡಿಸಲಿಕ್ಕೆ ನಾವೆಲ್ಲರೂ ಕೂಡ ಆ ಒಂದು ಪರಿಸರ ಮತ್ತು ಭೂಮಿಯ ಮೇಲಿನ ಪ್ರೀತಿ ವಿಶ್ವಾಸಗಳನ್ನು ಮೊದಲು ಯಾವ ರೀತಿ ಇತ್ತು ಅದನ್ನು ಪುನಃ ಸ್ಥಾಪಿಸುವ ಪ್ರತಿಯೊಬ್ಬರೂ ಕೂಡ ಆತ್ಮಾಲೋಚನೆ ಮಾಡಿಕೊಳ್ಳುವಂತಹ ಆತ್ಮವಿಶ್ಲೇಷಣೆಯನ್ನು ಮಾಡಿಕೊಂಡು ಈ ದಿನ ಇದು ಕೇವಲ ಸಾಂಕೇತಿಕವಾಗಿ ಇದನ್ನು ಆಚರಿಸಿದರೆ ನಾವೆಲ್ಲರೂ ಕೂಡ ಒಂದು ರೀತಿಯ ಸಂಕಲ್ಪ ಮಾಡಬೇಕಾಗಿದೆ. ನಾವೆಲ್ಲರೂ ಕೂಡ ಈ ವಿಶ್ವ ಭೂದಿನದ ಆಚರಣೆಯ ಈ ಒಂದು ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ಕೂಡ ಅವರ ಕಾಯ, ವಾಚ, ಮನಸ್ಸ ಮತ್ತು ನಡೆ ನುಡಿಗಳಲ್ಲಿ ಎಲ್ಲ ಆಚರಣೆಗಳಲ್ಲಿಯೂ ಕೂಡ ನಾವು ಈ ಭೂಮಿಯನ್ನು ಸಂರಕ್ಷಿಸುವಂತಹ ಒಂದು ಪ್ರಯತ್ನವನ್ನು ನಾವು ಮಾಡಬೇಕು ಮತ್ತು ನಮ್ಮ ಎಲ್ಲ ಕಾರ್ಯಚಟುವಟಿಕೆಗಳಲ್ಲಿ ಅದನ್ನು ಅಳವಡಿಸಿಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ ಹೊಣೆ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ, ಭೂಮಿ ದಿನಾಚರಣೆಯ ಅಂಗವಾಗಿ 75 ವರ್ಷದ ವಯೋವೃದ್ಧರು ಅರಸೀಕೆರೆಯಲ್ಲಿ ಸೈಕಲ್ ಜಾಥಾ ಮಾಡುವ ಮೂಲಕ ಎಲ್ಲರ ಗಮನ ಸೆಳೆದರು. ಹೌದು, ಹೀಗೆ ಸೈಕಲ್ ಏರಿ ಮುಂಭಾಗ ಒಂದು ರಾಷ್ಟ್ರಧ್ವಜವನ್ನು ಕಟ್ಟಿಕೊಂಡು ಸೈಕಲ್ ತುಳಿಯುತ್ತಿರುವ ವಯೋವೃದ್ಧರ ಹೆಸರು ಉಮಾಪತಿ ಮೊದಲಿಯಾರ್ ಅಂತ. ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ತಿರುಪತಿ ಗ್ರಾಮದ ವಾಸಿ. ಇಂದು ವಿಶ್ವ ಭೂಮಿ ದಿನಾಚರಣೆ ಅಂಗವಾಗಿ ನಗರದಾದ್ಯಂತ ಸೈಕಲ್ನಲ್ಲಿ ಓಡಾಡುವ ಮೂಲಕ ನಾಗರಿಕರಿಗೆ ಅರಿವು ಮೂಡಿಸುತ್ತಿದ್ದಾರೆ. ಪರಿಸರ ಉಳಿವಿಗಾಗಿ ಕಳೆದ 30 ವರ್ಷಗಳಿಂದಲೂ ಕೂಡ ಇವರು ಪ್ರತಿ ವರ್ಷ ಏಪ್ರಿಲ್ 22ರಂದು ಸೈಕಲ್ ಜಾಥಾ ಆರಂಭಿಸುವ ಮೂಲಕ ನಾಗರಿಕರಿಗೆ ಜಾಗೃತಿ ಮತ್ತು ಅರಿವು ಮೂಡಿಸುತ್ತಿದ್ದಾರೆ. ಇಂದು ಅರಸೀಕೆರೆಯಿಂದ ಬೆಂಗಳೂರಿನ ತನಕ ಸೈಕಲ್ನಲ್ಲಿಯೇ ತೆರಳಿ ಬೆಂಗಳೂರು ನಗರದಲ್ಲಿಯೂ ಕೂಡ ಅಲ್ಲಿನ ನಾಗರಿಕರಿಗೆ ಪರಿಸರದ ಮಹತ್ವವನ್ನು ತಿಳಿಯಪಡಿಸಲು ಮುಂದಾಗಿರುವುದು ನಿಜಕ್ಕೂ ಶ್ಲಾಘನೀಯ. ದಿನದಿಂದ ದಿನಕ್ಕೆ ವಾಯು ಮಾಲಿನ್ಯ ಹೆಚ್ಚಾಗುತ್ತಿದ್ದು ಪರಿಸರ ಹಾಳಾಗುತ್ತಿದೆ. ಅಷ್ಟೇ ಅಲ್ಲ, ಭೂಮಿಯ ಮೇಲೆ ಹೆಚ್ಚು ಒತ್ತಡ ಹಾಕುತ್ತಿರುವುದರಿಂದ ಭೂಮಿ ಕಂಪಿಸುತ್ತಿದೆ.
ಪರಿಸರದಿಂದ ನಾವು ಸಾಕಷ್ಟು ಅನುಕೂಲತೆಗಳನ್ನು ಪಡೆದುಕೊಳ್ಳುತ್ತೇವೆ, ಆದರೆ ಪರಿಸರಕ್ಕೆ ನಾವು ಏನು ಕೊಡುಗೆ ಕೊಟ್ಟಿದ್ದೇವೆ ಎಂಬುದನ್ನು ಮುಖ್ಯವಾಗಿದೆ. ಹಾಗಾಗಿ ಇಂದು ವಿಶ್ವ ಭೂದಿನ ನಾವು ಆಚರಿಸುತ್ತಿದ್ದೇವೆ. ಸಾಧ್ಯವಾದರೆ ಇಂದು ನಾವೆಲ್ಲ ಮಾಲಿನ್ಯರಹಿತ ವಾಹನಗಳನ್ನು ಬಳಸುವ ಮೂಲಕ ಪರಿಸರಕ್ಕೆ ಒಂದು ದಿನವಾದರೂ ವಿರಾಮ ನೀಡೋಣ ಎಂದು ಉಮಾಪತಿ ಮನವಿ ಮಾಡಿದರು. 73 ವರ್ಷ ಇವತ್ತು ವಿಶ್ವ ಭೂದಿನಾಚರಣೆ. ದಯವಿಟ್ಟು ಎಲ್ಲರೂ ಇವತ್ತು ಒಂದು ದಿವಸ ಖಾಸಗಿ ವಾಹನದಲ್ಲಿ ತಿರಗಬೇಕು ಮತ್ತು ಬೈಕ್ಗಳು ಜಾಸ್ತಿ ಯೂಸ್ ಮಾಡಬೇಡಿ. ನೀರಿನ ಅಭಾವ ಭಾರಿ ಇದೆ ಮತ್ತು ಪ್ರಕೃತಿ ವಿಕೋಪ ಇದೆ ಮತ್ತು ಮುಂದಿನ ಪೀಳಿಗೆಗೆ ನೀರಿಗೆ ಭಾರಿ ತೊಂದರೆ ಆಗುತ್ತೆ. ದಯವಿಟ್ಟು ನಾನು ಮತ್ತೊಮ್ಮೆ ಎಲ್ಲರನ್ನೂ ರಿಕ್ವೆಸ್ಟ್ ಮಾಡೋದೇನೆಂದರೆ ನೀರನ್ನು ಮಿತವಾಗಿ ಬಳಸಿ ಮತ್ತು ಪರಿಸರವನ್ನು ಉಳಿಸಿ ಮತ್ತು ಸೈಕಲ್ ಬಳಸಿ ಆರೋಗ್ಯ ಗಳಿಸಿ, ಸೈಕಲ್ ಬಳಸಿ ಇಂಧನ ಉಳಿಸಿ, ಸೈಕಲ್ ಬಳಸಿ ಪರಿಸರವನ್ನು ಸಂರಕ್ಷಿಸಿ. ಮತ್ತು ನಾನು ಇಲ್ಲಿ ಅರಸೀಕೆರೆಯಿಂದ ಬೆಂಗಳೂರಿವರೆಗೂ ಸೈಕಲ್ ಜಾಥಾ ಮಾಡಿ ಅಲ್ಲಿ ಬೆಂಗಳೂರಲ್ಲಿ 1 ವಾರ ಕಾಲ ಅಲ್ಲಿ ಪರಿಸರದ್ದು ಭಾರಿ ಇದಾಗಿದೆ. ಅದರಿಂದ ಅಲ್ಲಿ ನಾನು ಹೋಗಿ 1 ವಾರ ಇದ್ರ ಬಗ್ಗೆ ಜಾಗೃತಿ ಮೂಡಿಸ್ಬೇಕು ಅಂತ ನನ್ನದೊಂದು ಆಸೆ. ದಯವಿಟ್ಟು ಇವತ್ತು ಒಂದು ದಿವಸ ಖಾಸಗಿ ವಾಹನವನ್ನು ಬಳಸಬೇಕು ಅಂತ ನಾನು ಭೂಮಿಯ ಫಲವತ್ತತೆಯನ್ನು ಕಾಪಾಡಿಕೊಳ್ಳುವಲ್ಲಿ ನಮ್ಮ ಮುಂದಿನ ಪೀಳಿಗೆ ಹೆಚ್ಚು ಸಕ್ರಿಯವಾಗಬೇಕು. ಈ ನಿಟ್ಟಿನಲ್ಲಿ ಮಕ್ಕಳಿಗೆ ಪರಿಸರದ ಬಗ್ಗೆ ಕಾಳಜಿ ಮತ್ತು ಆಸಕ್ತಿಯನ್ನು ಓದಿನ ದಿನಗಳಲ್ಲಿ ಮೂಡಿಸುವುದು ಅವಶ್ಯಕ ಎಂದು ನ್ಯಾಯಾಧೀಶ ಚಿನ್ನಪ್ಪ ಚೌಗಲೆ ತಿಳಿಸಿದ್ದಾರೆ. ಚನ್ನರಾಯಪಟ್ಟಣದಲ್ಲಿ ಭೂಮಿ ಉಳಿಸಿ ಆಂದೋಲನ, ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್, ಶಾಲೆಯ ವಿದ್ಯಾಸಂಸ್ಥೆ, ಆದಿಚುಂಚನಗಿರಿ ಐಟಿಐ ಕಾಲೇಜು ಮತ್ತು ಕಾನೂನು ಸೇವೆಗಳ ಸಮಿತಿ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಏರ್ಪಡಿಸಿದ್ದ ವಿಶ್ವ ಭೂಮಿ ದಿನಾಚರಣೆ ಅಂಗವಾಗಿ ಚುಂಚನಗಿರಿ ಕಾಲೇಜು ಆವರಣದಲ್ಲಿ ಗಿಡ ನೆಟ್ಟು ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಅವರು, ನಮ್ಮ ಉಳಿವಿಗಾಗಿರುವ ಭೂಮಿಯ ಆರೋಗ್ಯವನ್ನು ಕಾಪಾಡುವಲ್ಲಿ ನಿರ್ಲಕ್ಷ್ಯ ವಹಿಸಿದ್ದೇವೆ. ರಾಸಾಯನಿಕಗಳನ್ನು ಬಳಸಿ ಬೆಳೆದ ತರಕಾರಿ ತಿನ್ನುವ ಮೂಲಕ ನಮ್ಮ ಆರೋಗ್ಯದ ಜೊತೆಗೆ ಭೂಮಿಯ ಆರೋಗ್ಯವನ್ನು ಹಾಳು ಮಾಡುತ್ತಿದ್ದೇವೆ. ಪ್ಲಾಸ್ಟಿಕ್ ಸುಡುವ ಮೂಲಕ ಪರಿಸರವನ್ನು ಕಲುಷಿತಗೊಳಿಸುತ್ತಿದ್ದೇವೆ. ನಮ್ಮ ಮುಂದಿನ ಪೀಳಿಗೆ ಉತ್ತಮ ಭೂಮಿಯನ್ನು ನೀಡುವಲ್ಲಿ ನಾವುಗಳು ಅವರಿಗೆ ಓದಿನ ಹಂತದಲ್ಲೇ ಭೂಮಿಯನ್ನು ಸಂರಕ್ಷಿಸುವುದು ಮತ್ತು ಹೆಚ್ಚೆಚ್ಚು ಮರಗಿಡಗಳನ್ನು ಬೆಳೆಸಿ ಪೋಷಿಸುವ ಆಸಕ್ತಿ ತುಂಬುವಂತಾಗಬೇಕು ಎಂದರು. ದಿನ ಬಳಕೆಯಲ್ಲಿ ಪ್ಲಾಸ್ಟಿಕ್ ಮಾಡಿ ಅದನ್ನ ತಗೊಂಡು ಭೂಮಿಗೆ ಹಾಕ್ತೇವೆ, ಮತ್ತೆ ಕೆಮಿಕಲ್ಸ್ ಅನ್ನು ಹಾಕ್ತೇವೆ. ಪ್ರತಿಯನ್ನು ಈ ಭೂಮಿಯಲ್ಲಿ ಸಿಗಬೇಕಾದಂತ ಒಂದು ಆರ್ಗ್ಯಾನಿಕ್ ಅಂಶಗಳೇನಿದೆ ಅದೆಲ್ಲ ಇವತ್ತು ನಾಶ ಆಗ್ತಾ ಇದೆ. ನಾವು ಏನು ಇವತ್ತು ಬೆಳೆ ತಿಂತಾ ಇದ್ದೀವಿ, ನಾವು ಬೆಳೆದಂತ ಬೆಳೆ ಅದೆಲ್ಲ ಒಂದು ರಾಸಾಯನಿಕ ವಸ್ತುಗಳಿಂದ ಕೂಡಿ ಅದು ನಮ್ಮ ಆರೋಗ್ಯದ ಮೇಲೆ ಕೆಟ್ಟದಾದಂತ ಪರಿಣಾಮವನ್ನು ಬೀರ್ತಾ ಇದೆ. ಮತ್ತೆ ನಾವು ಈ ಭೂಮಿಯನ್ನ ರಕ್ಷಣೆ ಮಾಡಬೇಕಾದ್ರೆ ಏನೇನು ಮಾರ್ಗೋಪಾಯಗಳು ಅಂತ ಎಲ್ಲರೂ ಯೋಚನೆ ಮಾಡಬೇಕಾಗ್ತದೆ. ಮೊದಲನೇದಾಗಿ ನಾವು ಚಿಕ್ಕ ವಯಸ್ಸಿನಿಂದ ಇವಾಗ ಮಕ್ಕಳು ಬೆಳೀತಾ ಮಕ್ಕಳಿಂದ ನಾವು ಈ ಪರಿಸರದ ಬಗ್ಗೆ ಕಾಳಜಿಯನ್ನು ಸಾಧಿಸಬೇಕಾಗ್ತದೆ. ಉದಾಹರಣೆಗೆ ಮಕ್ಕಳೀಗ ನಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಎಷ್ಟೋ ಪ್ಲಾಸ್ಟಿಕ್ ಬಾಟಲ್ಗಳನ್ನ ನಾವು ಯೂಸ್ ಮಾಡ್ತಾ ಇರ್ತೀವಿ. ನೀರು ರಾಷ್ಟ್ರ ಪರಿಸರ ಪುರಸ್ಕೃತ ಮಕ್ಕಳ ಸಾಹಿತ್ಯ ಪರಿಷತ್ ರಾಜ್ಯಾಧ್ಯಕ್ಷ, ಭೂಮಿ ಉಳಿಸಿ ಆಂದೋಲನಾಧ್ಯಕ್ಷ ಚಾನ ಅಶೋಕ್ ಮಾತನಾಡಿ, ಮನುಷ್ಯನಿಗೂ ಭೂಮಿಗೂ ಅವಿನಾಭಾವ ಸಂಬಂಧವಿದ್ದು ಮುಂದಿನ ಪೀಳಿಗೆಗೆ ಉತ್ಕೃಷ್ಟವಾದ ಭೂಮಿಯನ್ನು ಬಿಟ್ಟು ಹೋಗುವುದೊಂದೇ ನಾವು ಪರಿಸರಕ್ಕೆ ನೀಡುವ ಮಹಾನ್ ಕೊಡುಗೆಯಾಗಿದೆ. ಹಸಿರು ಕ್ರಾಂತಿಯ ಪರಿಣಾಮ ಹೆಚ್ಚಿನ ಇಳುವರಿ ಪಡೆಯುವ ಉದ್ದೇಶದೊಂದಿಗೆ ಭೂಮಿಗೆ ಅತಿಯಾದ ರಾಸಾಯನಿಕ ಗೊಬ್ಬರವನ್ನು ಬಳಸಿ ಭೂಮಿಯ ಫಲವತ್ತತೆ ಹಾಳು ಮಾಡಿದ್ದೇವೆ. ಇನ್ನು ಭೂಮಿಯಲ್ಲಿನ 5% ಕ್ರಿಮಿಕೀಟಗಳು ರೈತ ಬೆಳೆಗೆ ಮಾರಕವೆಂದು ಟನ್ಗಟ್ಟಲೆ ಕೀಟನಾಶಕ ಸಂಪಡಿಸಿ ಉಪಯುಕ್ತವೆನ್ನಲಾಗುವ 95% ರೈತ ಮಿತ್ರ ಕೀಟನಾಶಕಗಳನ್ನು ಸಾಯಿಸುತ್ತಿದ್ದೇವೆ ಎಂದರು. ಭೂಮಿ ಮತ್ತು ಮನುಷ್ಯನ ಸಂಬಂಧ ಅವಿರತವಾದ ಸಂಬಂಧ, ಭಾವನಾತ್ಮಕವಾದ ಸಂಬಂಧ. ಮುಂದಿನ ತಲೆಮಾರಿಗೆ ಏನಾದ್ರೂ ಕೂಡ ಒಳ್ಳೆಯದನ್ನು ಬಿಟ್ಟು ಹೋಗ್ತೀನಿ ಅಂದ್ರೆ ಸುಂದರವಾದ ಪರಿಸರವನ್ನ ಉತ್ಕೃಷ್ಟವಾದಂತಹ ಈ ಭೂಮಿಯನ್ನು ಬಿಟ್ಟು ಹೋಗೋದೇ ಮುಂದಿನ ತಲೆಮಾರಿಗೆ ನಾವು ನೀವೆಲ್ಲ ಕೊಡುವಂತ ಒಂದು ದೊಡ್ಡ ಕೊಡುಗೆ ಅಂತ ನಾನು ಕೂಡ ಹೇಳಕ್ಕೆ ಬಯಸ್ತೀನಿ. ಎಲ್ಲ ಆತ್ಮೀಯ ಸ್ನೇಹಿತರೆ, ಇವತ್ತು ಮಣ್ಣಿಗೂ ಮನುಷ್ಯನಿಗೂ ಭಾವನಾತ್ಮಕವಾದ ಸಂಬಂಧ ಇದೆ. ಇವತ್ತು ಗರ್ಭಿಣಿ ಹೆಂಗಸನ್ನ ನಾನು ನೋಡಿದ್ದೀನಿ, ಮಣ್ಣು ತಿನ್ನುವಂತ ಬಯಕೆನ ಹೊಂದಿದ್ದಾರೆ. ಇವತ್ತು ಮಕ್ಕಳು ಯಾರು ಹೇಳ್ಕೊಡೋದು ಆ ಮಣ್ಣಿನಲ್ಲಿ ಆಡ್ತಾ ಇದ್ರೆ ಆಗುವಂತ ಖುಷಿ, ಸಂತೋಷ ಯಾವ್ದನ್ನು ಕೂಡ ಆಗಕ್ಕೆ ಸಾಧ್ಯ ಇಲ್ಲ. ಎಲ್ಲೋ ಒಂದ್ ಕಡೆ ಮಣ್ಣಿಗೂ ಮನುಷ್ಯನಿಗೂ ಭಾವನಾತ್ಮಕವಾದ ಅವಿರತವಾದ ಸಂಬಂಧ ಇದೆ. ಇವತ್ತು ಅಂತ ಮಣ್ಣು ಕಲುಷಿತವಾಗ್ತಾ ಇದೆ, ಅಂತ ಮಣ್ಣು ಇವತ್ತು ಮಲಿನವಾಗ್ತಾ ಇದೆ. ಇವತ್ತು ಅಂತ ಭೂಮಿಯನ್ನ ನಾವೆಲ್ಲ ಕೂಡ ಬಯಲು ಮಾಡ್ತಾ ಇದೀವಿ. ಸಮಾರಂಭದಲ್ಲಿ ನ್ಯಾಯಾಧೀಶೆ ಎಂವಿ ಲಕ್ಷ್ಮಿ, ಆದಿಚುಂಚನಗಿರಿ ಬಿಎಡ್ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಕೃಷ್ಣ, ಐಟಿಐ ಕಾಲೇಜಿನ ಪ್ರಾಂಶುಪಾಲ ಶಂಕರೇಗೌಡ, ಕ್ರೈಸ್ತ ಕಿಂಗ್ ಕಾಲೇಜ್ ಪ್ರಾಚಾರ್ಯ ಆಂಥೋನಿ ದಾಸ್ ಸೇರಿ ಇತರರು ಹಾಜರಿದ್ದರು.
ಸಮಾರಂಭಕ್ಕೂ ಮುನ್ನ ವಿಶ್ವ ಭೂ ದಿನಾಚರಣೆ ಅಂಗವಾಗಿ ಪಟ್ಟಣದ ಗ್ಯಾಬ್ ವೃತ್ತದಲ್ಲಿ ಸೈಕಲ್ ಜಾಥಾಕ್ಕೆ ಚಾಲನೆ ನೀಡಲಾಯಿತು. ಜಾಥಾವು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಾಗಿ ನಾಗರಿಕರಲ್ಲಿ ಅರಿವು ಮೂಡಿಸಿತು. ಭೂಮಿ ದಿನವನ್ನು ಕೇವಲ ಒಂದು ದಿನ ಆಚರಿಸುವುದಲ್ಲ, ವರ್ಷ ಪೂರ್ತಿ ಆಚರಿಸಬೇಕು. ನಮಗೆ ಎಲ್ಲವನ್ನೂ ನೀಡಿರುವ ಭೂಮಿಯನ್ನು ಉತ್ತಮ ರೀತಿಯಲ್ಲಿ ಸಂರಕ್ಷಿಸಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ತೀವ್ರತರವಾದ ಅನಾಹುತ ಎದುರಿಸಬೇಕಾಗುತ್ತದೆ ಎಂದು ದೇಶಭಕ್ತರ ಬಳಗದ ಅಧ್ಯಕ್ಷ ಡಾಕ್ಟರ್ ಸಂತೋಷ್ ಹೇಳಿದ್ದಾರೆ. ವಿಶ್ವ ಭೂ ದಿನಾಚರಣೆ ಅಂಗವಾಗಿ ಬೇಲೂರು ಪಟ್ಟಣದ ದೇಶಭಕ್ತರ ಬಳಗದಿಂದ ಪಟ್ಟಣದ ಲೋಕೋಪಯೋಗಿ ಇಲಾಖೆಯ ವಸತಿ ಗೃಹಗಳ ಖಾಲಿ ಸ್ಥಳದಲ್ಲಿ ಗಿಡ ನೆಡುವ ಮೂಲಕ ವಿಶೇಷವಾಗಿ ಹಾಗೂ ಅರ್ಥಪೂರ್ಣವಾಗಿ ಆಚರಿಸಿ ಮಾತನಾಡಿದ ಅವರು, ಮನುಷ್ಯ ತನ್ನ ಸ್ವಾರ್ಥಕ್ಕಾಗಿ ಮರಗಿಡಗಳನ್ನು ಕಡಿದು ಕಾಡು ನಾಶ ಮಾಡುತ್ತಿರುವುದರಿಂದ ಭೂಮಿ ಬರಡಾಗಿದೆ. ಮರಗಳು ತನ್ನ ಬೇರಿನಿಂದ ನೀರಿನ ಅಂಶವನ್ನು ಹಿಡಿದಿಟ್ಟುಕೊಂಡು ಹೊರಬಿಡುತ್ತದೆ. ಇದರಿಂದ ಜಲ ಮೂಲ ಉಳಿಯುತ್ತದೆ. ಆದ್ದರಿಂದ ಪ್ರತಿಯೊಬ್ಬರೂ ಗಿಡ ನೆಡುವ ಮೂಲಕ ಮರಗಳನ್ನು ಬೆಳೆಸಬೇಕು. ಈಗಾಗಲೇ ಪ್ಲಾಸ್ಟಿಕ್ ಹಾವಳಿ ಹೆಚ್ಚುತ್ತಿದ್ದು, ಭೂಮಿ ಮೇಲೆ ಪ್ಲಾಸ್ಟಿಕ್ಗಳನ್ನು ಎಸೆಯುವುದರಿಂದ ಮಳೆಯ ನೀರು ನೇರವಾಗಿ ಭೂಮಿಯನ್ನು ತಲುಪಲು ಸಾಧ್ಯವಾಗುತ್ತಿಲ್ಲ. ಈ ಹಿನ್ನೆಲೆಯಲ್ಲಿ ಪ್ಲಾಸ್ಟಿಕ್ ಹಾವಳಿಯನ್ನು ತಡೆಯಬೇಕಾಗಿದೆ. ಪ್ರತಿಯೊಬ್ಬರೂ ಭೂಮಿಯನ್ನು ರಕ್ಷಣೆ ಮಾಡಬೇಕಾಗಿದೆ ಎಂದು ಕರೆ ನೀಡಿದರು. ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಗೀತಾ ಸಂತೋಷ್ ಮಾತನಾಡಿ, ಪರಿಸರ ಮಾಲಿನ್ಯದಿಂದ ಜನರು ನಿತ್ಯ ಆಸ್ಪತ್ರೆಗೆ ಅಲೆಯುವುದು ಒಂದು ಕಾಯಕವಾಗಿದೆ. ಆರೋಗ್ಯಪೂರ್ಣತೆ ಪಡೆಯಲು ಪ್ರತಿಯೊಬ್ಬರೂ ಕಡ್ಡಾಯವಾಗಿ ಮರಗಿಡಗಳನ್ನು ಬೆಳೆಸುವುದು ಮತ್ತು ಸ್ವಚ್ಛತೆಗೆ ಆದ್ಯತೆ ನೀಡಿದರೆ ಮಾತ್ರ ಉತ್ತಮ ಆರೋಗ್ಯ ಪಡೆಯಬಹುದು ಎಂದು ಕಿವಿಮಾತು ಹೇಳಿದರು. ಬಹಿಷ್ಕರಿಸೋದು ಮತ್ತೆ ಪ್ಲಾಸ್ಟಿಕ್ ಉಪಯೋಗವನ್ನು ಕಡಿಮೆ ಮಾಡುವಂಥದ್ದು, ಇದರಿಂದ ನಾವು ಭೂಮಿಯ ಏರುತ್ತಿರುವಂಥ ತಾಪಮಾನವನ್ನು ಕಡಿಮೆ ಮಾಡಬಹುದು ಅಂತ ನನ್ನ ಒಂದು ಅನಿಸಿಕೆ. ಮಾಡೋದು ಯಾಕಂದರೆ ಇನ್ನು ಮುಂದಿನ ದಿವಸಗಳಲ್ಲಿ ಕಾಂಕ್ರೀಟ್ ಕಾಡಾಗ್ತಾ ಬರ್ತಾ ಇರುವಂಥ ಊರುಗಳಲ್ಲಿ ಆಕ್ಸಿಜನ್ ಅಭಾವದಿಂದ ಮನುಷ್ಯ ಬೆನ್ನಿಗೆ ಆಕ್ಸಿಜನ್ ಬ್ಯಾಗ್ ಕಟ್ಕೊಂಡು ಸುತ್ತಾಡುವಂಥ ಪರಿಸ್ಥಿತಿ ಬಂದರೂ ಬರ್ಬೋದಾ ಏನೋ ಅಂತ ಸನ್ನಿವೇಶ ನಿರ್ಮಾಣ ಆಗಿದೆ. ಈಗ ಒಂದು ಮಾತಿದೆ, ಟ್ರೀ ಕ್ಯಾನ್ ಸರ್ವೈವ್ ವಿದೌಟ್ ಮ್ಯಾನ್ ಬಟ್ ಮ್ಯಾನ್ ಕ್ಯಾನಾಟ್ ಸರ್ವೈವ್ ವಿದೌಟ್ ಟ್ರೀಸ್ ಅಂತ. ಮರಗಳಿಲ್ಲದೆ ಮಾನವನ ಬದುಕಿಲ್ಲ. ಮರಗಳು. ಈ ಸಂದರ್ಭದಲ್ಲಿ ಗ್ರೀನರಿ ಟ್ರಸ್ಟ್ ಕಾರ್ಯದರ್ಶಿ ನಾಗರಾಜು, ದೇಶಭಕ್ತರ ಬಳಗದ ಪದಾಧಿಕಾರಿಗಳಾದ ಯೋಗೀಶ್, ಕೇಶವಮೂರ್ತಿ, ಶುಭಾ, ಸಾದಿಕ್, ಶ್ರೀನಿವಾಸ್ ಇನ್ನು ಮುಂತಾದವರು ಹಾಜರಿದ್ದರು. ಪ್ರತಿ ವರ್ಷದಂತೆ ಈ ಬಾರಿಯೂ ಬೇಲೂರಿನ ವಿಶ್ವ ಪ್ರಸಿದ್ಧ ಶ್ರೀ ಚೆನ್ನಕೇಶವ ಸ್ವಾಮಿ ದೇವಾಲಯದಲ್ಲಿ ಸೂರ್ಯ ರಶ್ಮಿ ಪ್ರವೇಶೋತ್ಸವ ಇಂದು ನಡೆಯಿತು. ಬೆಳಿಗ್ಗೆ ವಿಶೇಷವಾಗಿ 6ರಿಂದಲೇ ದೇಗುಲದ ಗರ್ಭಗುಡಿಯ ಬಾಗಿಲನ್ನು ತೆರೆಯಲಾಗಿತ್ತು. ಆಸಕ್ತರು ಸೂರ್ಯರಶ್ಮಿ ಕಿರಣದೇವರ ಪಾದ ಸ್ಪರ್ಶಿಸುವ ಅಪೂರ್ವ ಕ್ಷಣಕ್ಕೆ ಕಾದು ಕುಳಿತಿದ್ರು. ಸೂರ್ಯೋದಯದ ನಂತರ ಬೆಳ್ಳಂಬೆಳಿಗ್ಗೆ ಗವಾಕ್ಷಿ ಮೂಲಕ ಸೂರ್ಯನ ಕಿರಣ ಶ್ರೀ ಚೆನ್ನಕೇಶವ ಸ್ವಾಮಿಯ ಉತ್ಸವ ಮೂರ್ತಿಯ ಮೇಲೆ ಬಿತ್ತು. ಆನಂತರ ಸೂರ್ಯ ದರ್ಶನವಾಯಿತು. ನಂತರ 6:18 ಕೆಂಪು ಬಣ್ಣದ ಸೂರ್ಯರಶ್ಮಿ ಪಸರಿಸಿತು. 6:20 ನಂತರ ಹಂತ ಹಂತವಾಗಿ ಕಿರಣಗಳು ಕ್ಷೀಣಿಸಿದ್ವು. ಈ ಸೂರ್ಯರಶ್ಮಿ ಸ್ಪರ್ಶದ ಕುತೂಹಲಕರ ವಿದ್ಯಮಾನವು ನೆರೆದಿದ್ದ ಭಕ್ತರನ್ನು ಪುಳಕಿತಗೊಳಿಸಿತು. ಪ್ರಧಾನ ಅರ್ಚಕ ಕೃಷ್ಣಸ್ವಾಮಿ ಭಟ್ ಮಾತನಾಡಿ, ಸೂರ್ಯರಶ್ಮಿ ಪ್ರತಿ ವರ್ಷ ದೇವರ ಗರ್ಭಗುಡಿ ಪ್ರವೇಶಿಸುತ್ತದೆ ಎಂಬುದನ್ನು ಪ್ರಥಮವಾಗಿ ಸಂಶೋಧಕ ಡಾಕ್ಟರ್ ಶ್ರೀವತ್ಸ ಎಸ್ವಡಿ ಅವರು ಪರಿಚಯಿಸಿದ್ರು. ವರ್ಷಕ್ಕೊಂದು ಬಾರಿ ನೇರವಾಗಿ ದೇವರ ಪಾದದ ಮೇಲೆ ಬೀಳುವುದು ದೇವಾಲಯ ನಿರ್ಮಾಣ ಆರಂಭದಿಂದಲೂ ನಡೆಯುತ್ತಿದೆ. ಸರಳ ರೇಖೆಯಲ್ಲಿ ದೇವಾಲಯದ ಬ್ರಹ್ಮಸೂತ್ರವು ರೇಖೆಯ ನೇರಕ್ಕೆ ಇರುವುದರಿಂದ ನಿರ್ದಿಷ್ಟ ಕೋನದಿಂದ ಕಿರಣ ಬೀಳುತ್ತದೆ. ಸೂರ್ಯನು ತನ್ನ ಆಯನ ಚಲನೆಯ ಕಾರಣ ವರ್ಷದಲ್ಲಿ 6 ತಿಂಗಳು ಉತ್ತರಕ್ಕೂ 6 ತಿಂಗಳು ದಕ್ಷಿಣಕ್ಕೂ ಚಲಿಸುತ್ತಾನೆ. ಇದರಿಂದ ಪ್ರತಿನಿತ್ಯ ಸೂರ್ಯೋದಯದಲ್ಲಿ ಅತ್ಯಲ್ಪ ಬದಲಾವಣೆಯಾಗುತ್ತದೆ. ಬೇಲೂರು ಶ್ರೀ ಚೆನ್ನಕೇಶವ ದೇವಾಲಯ ಭೂಮಧ್ಯ ರೇಖೆಗೆ 8 ಡಿಗ್ರಿಯಷ್ಟು ಉತ್ತರಕ್ಕೆ ಇರುವುದರಿಂದ ಬ್ರಹ್ಮಸೂತ್ರ ರೇಖೆಗಳು ನೇರವಾಗಿ ಪ್ರವೇಶಿಸುತ್ತದೆ ಎಂದು ಮಾಹಿತಿ ನೀಡಿದರು. ದೇವನೂಪ ನಾಮ ಹಲವು, ಮಾನವೀಯತೆಯಲ್ಲಿ ಭಗವಂತನನ್ನು ಕಾಣುವ ಸುಲಭ ದಾರಿ ಎಂಬುದನ್ನು ತಿಳಿದು ನಿರ್ಗತಿಕರ ಸೇವೆ ಮಾಡುವ ವ್ಯಕ್ತಿಯೊಬ್ಬರು ಸಕಲೇಶಪುರದ ಜನತೆಗೆ ಮಾದರಿಯಾಗಿದ್ದಾರೆ. ಮಹೇಶ್ವರಿ ನಗರದ ಮೀನು ವ್ಯಾಪಾರ ಮಾಡಿಕೊಂಡು ಜೀವನ ಸಾಗಿಸುವ ಸಲೀಂ ಎಂಬುವವರೇ ಇಂತಹ ಕಾರ್ಯವನ್ನು ಪುಣ್ಯದ ಕಾರ್ಯ ಎಂದು ನಂಬಿರುವವರು. ಸಕಲೇಶಪುರ ಪಟ್ಟಣದ ಆಜಾದ್ ರಸ್ತೆಯಲ್ಲಿ ಹಲವು ದಿನಗಳಿಂದ ಮದ್ಯವ್ಯಸನದಿಂದ ಅನಾರೋಗ್ಯ ಪೀಡಿತನಾಗಿ ಅಲೆಯುತ್ತಿದ್ದ ರಾಜು ಎಂಬ ವ್ಯಕ್ತಿಗೆ ಪಟ್ಟಣದಲ್ಲಿ ತಾವೇ ಸ್ವಯಂ ಪ್ರೇರಿತರಾಗಿ ಆತನನ್ನು ಸ್ವಚ್ಛಗೊಳಿಸುವುದರ ಮೂಲಕ ಮಾನವೀಯತೆ ಮೆರೆದಿದ್ದಾರೆ. ಧರ್ಮ ವೈಷಮ್ಯದ ನಡುವೆ ಮನಸ್ತಾಪಗೊಳ್ಳುವ ಈ ಸಮಾಜದಲ್ಲಿ ಸಲೀಂ ಮಾಡಿರುವ ಈ ಕಾರ್ಯ ಕೋಮು ಸೌಹಾರ್ದತೆಗೆ ಹಿಡಿದ ಕೈಗನ್ನಡಿಯಾಗಿದ್ದು ಸ್ವಾರ್ಥ ಪ್ರಪಂಚಕ್ಕೆ ಮಾದರಿಯಾಗಿದೆ. ಬೀದಿ ನಾಯಿಗಳ ಅಟ್ಟಹಾಸಕ್ಕೆ ತೋಟದಲ್ಲಿರುವ ಮುಗ್ಧ ಜಿಂಕೆಗಳು ಬಲಿಯಾಗುತ್ತಿರುವ ಘಟನೆ ಸಕಲೇಶಪುರ ತಾಲೂಕಿನ ಬಿರಡಹಳ್ಳಿ ಗ್ರಾಮದಲ್ಲಿ ದಿನನಿತ್ಯ ನಡೆಯುತ್ತಿದೆ. ಹಾಸನ ಜಿಲ್ಲಾ ಬೆಳೆಗಾರ ಸಂಘದ ಮಾಜಿ ಅಧ್ಯಕ್ಷ ಕೃಷ್ಣೇಗೌಡರ ಬಿರಡಹಳ್ಳಿ ತೋಟದಲ್ಲಿ ನೂರಾರು ಜಿಂಕೆಗಳು ವಾಸಸ್ಥಾನ ಮಾಡಿಕೊಂಡಿವೆ. ಆದರೆ ಇತ್ತೀಚೆಗೆ ವಿವಿಧ ಕಡೆಯಿಂದ ಬೀದಿ ನಾಯಿಗಳನ್ನು ಈ ಭಾಗದಲ್ಲಿ ತಂದು ಬಿಟ್ಟ ಪರಿಣಾಮ ಬೀದಿ ನಾಯಿಗಳು ಆಹಾರವನ್ನು ಅರಸಿ ತೋಟದ ಒಳಕ್ಕೆ ನುಗ್ಗಿ ವಾರಕ್ಕೆ 1-2ರಂತೆ ಮುಗ್ಧ ಜಿಂಕೆಯನ್ನು ಬೇಟೆಯಾಡಿ ಕೊಲ್ಲುತ್ತಿದೆ. ಈ ಬಗ್ಗೆ ಸಂಬಂಧಪಟ್ಟವರಿಗೆ ಹಲವು ಬಾರಿ ಮನವಿ ಮಾಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಆದ್ದರಿಂದ ಕೂಡಲೇ ಈ ಭಾಗದಲ್ಲಿರುವ ಬೀದಿ ನಾಯಿಗಳನ್ನು ಬೇರೆಡೆಗೆ ಸಾಗಿಸಿ ಜಿಂಕೆಗಳನ್ನು ಉಳಿಸಬೇಕೆಂದು ಮನವಿ ಮಾಡಿದರು. ನನ್ನ ತೋಟದಲ್ಲಿ ಹಲವಾರು ಜಾತಿಯ ಮರಗಳನ್ನ ಬೆಳೆದು ಕಾಡುಗಳು ಸಮೇತ ನನ್ನ ತೋಟದ ಮಧ್ಯದಲ್ಲಿ 1-2 ಎಕರೆ ಇದೆ. ನನ್ನ ತೋಟದಲ್ಲಿ ಹೇರಳವಾಗಿ ಜಿಂಕೆಗಳು ವಾಸಿಸುತ್ತವೆ. ಅವು
ನಮಗೆ ಏನೇ ತೊಂದರೆ ಕೊಟ್ಟರು ಕೂಡ ನಾವು ಜಿಂಕೆಗಳನ್ನ ರಕ್ಷಣೆ ಮಾಡ್ಕೊಂಡೇ ಬಂದಿದ್ದು. ಆದರೆ ಇತ್ತೀಚಿನ ದಿವಸದಿಂದ ಈ ಬೀದಿ ನಾಯಿಗಳು ಪ್ರತಿ ವಾರಕ್ಕೆ 2ರಂತೆ ಜಿಂಕೆಗಳನ್ನ ತಿಂತಾ ಇದ್ದಾವೆ. ಅವು ಭಯದಿಂದ ನಮ್ಮ ಮನೆ ಹತ್ರ ಬಂದು ರಕ್ಷಣೆಗಾಗಿ ಓಡಿ ಬರ್ತಾ ಇದ್ದಾವೆ. ಆದರೂ ಕೂಡ ನಮಗೆ ರಕ್ಷಣೆ ಮಾಡೋಕ್ಕೆ ಅವನು ಸಾಧ್ಯವಾಗ್ತಾ ಇಲ್ಲ. ಅರಣ್ಯ ಇಲಾಖೆ ಅಧಿಕಾರಿಗಳನ್ನು ಕೂಡ ಕರೆದು ಅವರ ಸಮಕ್ಷಮದಲ್ಲೇ ಕೆಲವು ಜಿಂಕೆಗಳು ಸತ್ತೋಗಿದ್ದಾವೆ. ಮಹಾವೀರರ ದಿವ್ಯ ಸಿದ್ಧಾಂತವನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ಸಾರ್ಥಕ ಬದುಕು ಸಾಗಿಸಬಹುದು ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ವಿಜಯ್ ಪ್ರಕಾಶ್ ತಿಳಿಸಿದ್ದಾರೆ. ನಗರದ ಜಿಲ್ಲಾಧಿಕಾರಿ ಕಚೇರಿ ನ್ಯಾಯಾಲಯದ ಸಭಾಂಗಣದಲ್ಲಿ ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಭಗವಾನ್ ಶ್ರೀ ಮಹಾವೀರ ಜಯಂತಿ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು, ಜೈನ ಸಮುದಾಯದಲ್ಲಿ 24 ಜನ ತೀರ್ಥಂಕರರಿದ್ದು ಅದರಲ್ಲಿ ಅತ್ಯಂತ ಪ್ರಸಿದ್ಧಿ ಹೊಂದಿದ್ದು ಭಗವಾನ್ ಮಹಾವೀರರು. ಮಹಾವೀರರ ತತ್ವಗಳಿಗೆ ಅಂತಹ ಶಕ್ತಿ ಇದೆ. ಅವರ ತತ್ವಗಳು, ಆಲೋಚನೆಗಳು ಎಂದಿಗೂ ಶಾಶ್ವತ. ಮಹಾವೀರರ ತತ್ವಗಳು ಸರ್ವಕಾಲಿಕವಾದದ್ದು ಮತ್ತು ತಮ್ಮ ಜೀವನ ಶೈಲಿ ಮೂಲಕ ಜಿನ ಪರಂಪರೆಯನ್ನು ನಮ್ಮ ದೇಶಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ. ಮಹಾವೀರರ ತತ್ವವಾದ ಹಿಂಸೆ, ಶಾಂತಿ ಇವೆಲ್ಲವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಉತ್ತಮ ವ್ಯಕ್ತಿತ್ವವನ್ನು ಉತ್ತಮ ರೀತಿಯಲ್ಲಿ ರೂಪಿಸಿಕೊಳ್ಳಬೇಕು ಎಂದು ಕಿವಿಮಾತು ಹೇಳಿದರು. ಇವತ್ತು ಭಗವಾನ್ ಮಹಾವೀರ ಅವರ ಸಂದೇಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದರಿಂದ ನಾವು ವಿಶೇಷವಾಗಿ ನಮ್ಮ ವ್ಯಕ್ತಿತ್ವದಲ್ಲಿ ಬದಲಾವಣೆಯನ್ನು ತರಲಿಕ್ಕೆ ಸಾಧ್ಯತೆ ಅನ್ನೋದನ್ನು ನಾವೆಲ್ಲರೂ ಕೂಡ ತಿಳಿದುಕೊಳ್ಬೇಕಾಗಿದೆ. ಯಾವುದೇ ಒಂದು ಜಯಂತಿಯನ್ನು ಆಚರಣೆ ಮಾಡುವಾಗ ಆ ಜಯಂತಿ ಅದು ಕೇವಲ ಜಯಂತಿ ಆಚರಣೆಗೆ, ಕೇವಲ ಸಾಂಕೇತಿಕವಾಗಿ ಆಚರಣೆ ಮಾಡುವುದಕ್ಕೆ ಸೀಮಿತವಾಗಿದೆ. ಚುನಾವಣೆ ನೀತಿ ಸಂಹಿತೆ ಇದ್ದುದರಿಂದ ಕಲಾಭವನದಲ್ಲಿ ಜಯಂತಿ ಆಚರಿಸದೆ ಸರಳವಾಗಿ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಮಹಾವೀರರ ಜಯಂತಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ವೈಶಾಲಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕರು, ಮಹಾವೀರ ಸಮುದಾಯದ ಮುಖಂಡರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಿಜೆಪಿ ಅಭ್ಯರ್ಥಿ ನನ್ನ ವಿರುದ್ಧ ಇಲ್ಲಸಲ್ಲದ ಅಪಪ್ರಚಾರ ನಡೆಸಿ ಕಪ್ಪು ಚುಕ್ಕಿ ತರಲೊರಟಿದ್ದಾರೆ. ನನ್ನ ಮೇಲೆ ಆರೋಪಗಳೇನಾದರೂ ಇದ್ದರೆ ಕಾನೂನು ಮೂಲಕ ಹೋರಾಟ ನಡೆಸಲಿ. ಎ ಮಂಜುಗೆ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಟಾಂಗ್. ಬೈಕ್ ಸವಾರನನ್ನ ಅಡ್ಡಗಟ್ಟಿ ದರೋಡೆ ಮಾಡಲೋಗಿ ಸಿಕ್ಕಿಬಿದ್ದ ಕಳ್ಳರು. ಕದಿಮರನ್ನಿಡಿದು ತಕ್ಕ ಪಾಠ ಕಲಿಸಿದ ಅಬ್ಬೂರು ಮಾಚಿನಹಳ್ಳಿ ಗ್ರಾಮಸ್ಥರು. ಸುಲಭದಲ್ಲಿ ದುಡ್ಡು ಮಾಡಲೋಗಿ 3 ಪೊಲೀಸರ ಅತಿಥಿಯಾದರು. ಮತ್ತು ಜಿಲ್ಲೆಯಾದ್ಯಂತ ಅರ್ಥಪೂರ್ಣ ವಿಶ್ವ ಭೂದಿನಾಚರಣೆ ಆಚರಣೆ. ಖಾಸಗಿ ವಾಹನಗಳಿಗೆ ಬ್ರೇಕ್ ಹಾಕಿದ ಸರ್ಕಾರಿ ಅಧಿಕಾರಿಗಳು. ಸೈಕಲ್ ಜಾಥಾ ಮಾಡುವ ಮೂಲಕ ಎಲ್ಲರ ಗಮನ ಸೆಳೆದ 75 ವರ್ಷದ ವಯೋವೃದ್ಧ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.